KPR ಕಾರ್ಖಾನೆದವರು ಯಾವುದು ಕುಮ್ಮಕ್ಕಿಲ್ಲಿಂದ ಯಾವ ಮನೆ ಹಾಳ ರಾಜಕಾರಣಿ ಇವರಿಗೆ ಬೆಂಬಲ ಕೊಡುತ್ತಾನೋ, ರೈತರಿಗೆ ಇವತ್ತು ಅನ್ಯಾಯ ಆಗಿದೆ ಅಂದ್ರೂ ಕಿವಿನೂ ಕೇಳಲಿಲ್ಲ, ಇವತ್ತು ಕಣ್ಣು ನೋಡಲಿಲ್ಲ. ಹಾಗಾಗಿ ಇವತ್ತು ನಾವು ಸತ್ಯಾಗ್ರಹ ಕೂತಿದ್ದೇವೆ. ಸಿರಿಗಳು ಬಂದಿದ್ದಾರೆ, ಸುಮಾರು ಇನ್ನು ರೈತ ಬಾಂಧವರು ಬರ್ತಾ ಇದ್ದಾರೆ. ಇನ್ನೂ ಕೂಡ ರೈತರು ಬಂದು ಈ ಹೋರಾಟ ನಮ್ಮ ನ್ಯಾಯ ಸಿಗೋವರೆಗೂ ಬಿಡುವುದಿಲ್ಲ ಅಂತಂದು ಇವತ್ತು ನಾವು ಆಗ್ರಹ ಇದೆ. ಮತ್ತು ಏನು ರೈತರಿಗೆ ಇವತ್ತು ನಾವು ಬೇಡಿಕೆಗಳನ್ನು ಏನು ಇಟ್ಟಿದ್ದೇವೆ ಅದನ್ನು ಇವತ್ತು ಈಡೇರಿಸಲಿಲ್ಲ. ಯಾವ PRO ಅಂತ ಮನೆ ಹಾಳ ಬೇರೆ ರಾಜ್ಯದಿಂದ ಬಂದು ಕನ್ನಡಿಗರಿಗೆ ಏನೋ ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ, ರೈತರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಯಾರಪ್ಪ ಅಂತಂದು ರೈತರ ಜಮೀನನ್ನು ಖರೀದಿ ಮಾಡಿ ರೈತರ ಮಕ್ಕಳಿಗನ್ನು ನಾವು ಜಮೀನು ಖರೀದಿ ಮಾಡುವಾಗ ರೈತರ ಮಕ್ಕಳಿಗೆ ಉದ್ಯೋಗ ತಗೋತ ಅಂಥೇಳಿ ರೈತರ ಸುತ್ತಮುತ್ತ ಊರುಗಳಿಗೆ ಇವತ್ತು ದವಾಖಾನೆ ಕೊಡಿಸ್ತೀವಿ, ಮತ್ತು ಅಲ್ಲಿನ ಶೌಚಾಲಯ ಮಾಡ್ತೀವಿ, ಮತ್ತು ಕೆಲವೊಂದು ರೋಡ್ಗಳನ್ನು ಮಾಡ್ತೀವಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. 3 ವರ್ಷ ಆದ್ರೂ ಕೂಡ ಇವತ್ತು ರೈತರ ಬೇಡಿಕೆಗಳನ್ನು ಈಡೇರಿಸಲಿಲ್ಲ. ಈ ಮನೆ ಹಾಳ ಕಾರ್ಖಾನೆಗೆ ಅವರು ಏನು ತಿಳ್ಕೊಂಡ್ರೋ ಗೊತ್ತಿಲ್ಲ. ನಾವು ಕನ್ನಡಿಗರು ಭಾಳ ವಿಶಾಲವಾದ ಹೃದಯದವರು, ನೀರು ಕೇಳಿದ್ರೆ ಹಾಲು ಕೊಟ್ಟಂಥವ್ರು. ನಮ್ಮ ರೈತರು ಕೂಡ ಭಾಳ ವಿಶಾಲವಾದವರು. ಹಾಗಾಗಿ ನಾವು ಫಸ್ಟೇ ಸ್ಟಾರ್ಟಿಂಗ್ಲಿಂದ ನಾವು ಹೇಳ್ತೀವಿ, ಯಾವುದು ಕೂಡ ಹೋರಾಟಕ್ಕೆ ಎತ್ತಿಲ್ಲ. ನಾವು ಹಂತವಾಗಿ ಮನವಿ ಕೊಟ್ಟಿದ್ದೇವೆ, ಗಮನಕ್ಕೆ ತಂದಿದ್ದೇವೆ, ಕರೀರಿ ರೈತರ ಸಮಸ್ಯೆಗಳೇನಿದೆ ಅಂತ ಹೇಳಿದ್ದೀವಿ. ಆದರೆ ಕೂಡ ಇವರು ಯಾವುದಕ್ಕೂ ಜಗಲಿಲ್ಲ, ಬಗ್ಲಿಲ್ಲ. ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರಾಗಿರ್ಬೋದು, ರೈತರಾಗಿರ್ಬೋದು, ಇವತ್ತು ನಮ್ಮ ಏನು ಬೇಡಿಕೆಗಳವ ಅದು ಈಡೇರಿಸುವವರೆಗೂ ನಾವು ಹೇಳೋದಿಲ್ಲ. ಇದು ಯಾವ ಹಂತಕ್ಕೆ ಹತ್ತಲಿ ಇವತ್ತು ಈ KPR ಏನು ಚೇರ್ಮನ್ ಇದ್ದಾನೆ ಅವನು ಬರುವವರೆಗೂ ನಾವು ಬಿಡೋದಿಲ್ಲ ಅಂತಂದು ಈ ನಿಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ.